ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿದ್ದೀರಾ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಹಾಗೂ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಅದೇನಂತ ಹೇಳಿದರೆ, ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಆದೇಶಗಳು ಅಂತಿಮಗೊಂಡಿದ್ದು, ಇನ್ನೇನು ನೇಮಕಾತಿಗಳು ಪ್ರಾರಂಭ ಕೂಡ ಆಗ್ತಾ ಇದ್ದಾವೆ. ಅದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳಿದರೆ ಪೊಲೀಸ್ ಇಲಾಖೆಯ ನೇಮಕಾತಿ. ಹೌದು ಸ್ನೇಹಿತರೆ, ಇತ್ತೀಚೆಗಷ್ಟೇ 2-3 ದಿನಗಳ ಹಿಂದೆ ಆಗಿರ್ತಕ್ಕಂತಹ ಒಂದು PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನಲ್ಲಿ ಈ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಈಗಾಗಲೇ ಅಧಿಸೂಚನೆಗಳನ್ನ ಹೊರಡಿಸಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಅದೇ ರೀತಿ ಹಾಗಿದ್ದರೆ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಬಹುದಿನಗಳ ನಿರೀಕ್ಷೆ ಇರತಕ್ಕಂತಹ ಒಂದು ಅತಿ ಪ್ರಮುಖವಾದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ GPSTR, PSTR ಹಾಗೂ HSTR ಹಾಗೂ PU ಮತ್ತು ಡಿಗ್ರಿ ಕಾಲೇಜ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನೇಕ ಡೌಟ್ಗಳು ಸಹಜವಾಗಿ ಮೂಡಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಕ್ಷಣ ಇಲಾಖೆಯ ಬಲ್ಲ ಮೂಲಗಳಿಂದ ತಿಳಿದಿರತಕ್ಕಂತಹ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಂದಿನ ಒಂದು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಹಾಗಿದ್ರೆ ಶಿಕ್ಷಕ ಆಕಾಂಕ್ಷೆಗಳಲ್ಲಿ ಇರ್ತಕ್ಕಂತಹ ಒಂದು ಅತಿ ಪ್ರಮುಖವಾದ ಒಂದು ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರ್ತಕ್ಕಂತಹ ಈ ಕಲ್ಯಾಣ ಕರ್ನಾಟಕ ಭಾಗದ ಆಕಾಂಕ್ಷಿಗಳಲ್ಲಿ ಆಗಿರ್ಬೋದು, ಹಾಗೆಯೇ ಇತರೆ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಶಿಕ್ಷಕ ಆಕಾಂಕ್ಷಿಗಳ ಒಂದು ಬಹುದಿನಗಳ ಒಂದು ನಿರೀಕ್ಷೆ ಅಂತ ಹೇಳಿದ್ರೆ GPT ಅಂದರೆ GPSTR ಶಿಕ್ಷಕರ ನೇಮಕಾತಿ ಜೊತೆಗೆ ಹಾಗೆಯೇ PSTR ಶಿಕ್ಷಕರ ಹುದ್ದೆಗಳು ಕೂಡ ಖಾಲಿ ಇದ್ದು ಇದರ ಒಂದು ನೇಮಕಾತಿ ನಡೆಯುತ್ತೆ ಅಂತಕ್ಕಂತಹ ಒಂದು ಬಹು ನಿರೀಕ್ಷಿತ ಒಂದು ಬಯಕೆ ಎಲ್ಲರಲ್ಲೂ ಇದೆ. ಹಾಗಿದ್ರೆ ಈ ಒಂದು ಒಟ್ಟು 56,000ಕ್ಕೂ ಹೆಚ್ಚು ಇರತಕ್ಕಂತಹ ಈ ನೇಮಕಾತಿ ಅಧಿಸೂಚನೆಗಳಲ್ಲಿ ಆಗ್ತಕ್ಕಂತಹ ಹುದ್ದೆಗಳಲ್ಲಿ ಈ ಶಿಕ್ಷಕರ ಒಂದು ಹುದ್ದೆಗಳು ಸಿಂಹಪಾಲು ಅಂತಲೇ ಹೇಳ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಹಾಗೆಯೇ ಇದರಲ್ಲಿ ಅತಿ ಹೆಚ್ಚು ಅಂತ ಹೇಳಿದ್ರೆ GPSTR ಶಿಕ್ಷಕರ ಜೊತೆಗೆ PSTR ಶಿಕ್ಷಕರ ನೇಮಕಾತಿಯೂ ಸಹ ನಡೆಯುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂತಹ ವಿಚಾರ. ಆದರೆ ಇದರಲ್ಲಿ ಅತಿ ಪ್ರಮುಖವಾಗಿ ಈಗಾಗಲೇ ನಡೆದಿರ್ತಕ್ಕಂತಹ GPSTR ಶಿಕ್ಷಕರ ನೇಮಕಾತಿ ಜೊತೆಗೆ ಇನ್ನು ಕೆಲವೊಂದು ಹುದ್ದೆಗಳು ಕೂಡ ಖಾಲಿ ಇದ್ದು ಆ ಒಂದು GPSTR ಹುದ್ದೆಗಳು ಸಹ ನೇಮಕಾತಿ ನಡೆಯೋದು ಶತಸಿದ್ಧ. ಅದರಲ್ಲಿ ವಿಶೇಷವಾಗಿ ಒಂದು ಎಲ್ಲರಲ್ಲೂ ಕೂಡ ಗೊಂದಲ ಕೂಡ ಉಂಟಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಮ್ಮ ಸ್ನೇಹಿತರಲ್ಲಿ ನಾವು ವಿಚಾರಿಸಲಾಗಿ ಅದರಲ್ಲೂ ವಿಶೇಷವಾಗಿ ಈ PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅತಿ ಪ್ರಮುಖವಾದ ಒಂದು ವಿಚಾರ ಹೊರಬಿದ್ದಿದೆ ಸ್ನೇಹಿತರೆ. ಅದು ಏನಂತ ಹೇಳಿ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗೆಯೇ ತಾವು ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ತಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಈಗಾಗಲೇ ನೋಟಿಫಿಕೇಶನ್ಗೆ ಸಿದ್ಧ ಆಗಿರ್ತಕ್ಕಂಥ ಹುದ್ದೆಗಳಲ್ಲಿ GPSTR ಹಾಗೆಯೇ PSTR ಹುದ್ದೆಗಳು, ಅದರ ಜೊತೆಗೆ ಹಾಗೆಯೇ HSTR ಹುದ್ದೆಗಳಿಗೂ ಸಹ ನೇಮಕಾತಿ ಆಗ್ತಕ್ಕಂಥದ್ದು ಅತಿ ಪ್ರಮುಖವಾದ ವಿಚಾರ. ಈ HSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಇಲ್ಲ. ಇಲ್ಲಿ ವಿದ್ಯಾರ್ಹತೆ ಗೊಂದಲ ಒಂದಿತ್ತು, ಅದು ಕೂಡ ಬಗೆಹರಿದಿದೆ. ಅದೇನಂತ ಹೇಳಿದ್ರೆ ಈ HSTR ಅಂದರೆ ಹೈಸ್ಕೂಲ್ ಶಿಕ್ಷಕರಾಗಬೇಕು ಅಂತ ಹೇಳಿದರೆ ಒಂದು ಮಾಸ್ಟರ್ ಡಿಗ್ರಿ ಆಗಿರಬೇಕಾ ಅಂತಕ್ಕಂಥ ಗೊಂದಲಗಳು ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳಲ್ಲೂ ಇತ್ತು. ಇಲ್ಲ, ಅದಕ್ಕೆ ಈ ಹಿಂದೆ ಇರತಕ್ಕಂತಹ ಎಲಿಜಿಬಿಲಿಟಿ ಏನಿತ್ತು ಅದನ್ನೇ ಅಳವಡಿಸಿಕೊಳ್ಳಲಾಗಿದೆ. ಹಾಗೆಯೇ ವಿಶೇಷವಾಗಿ ಈ GPSTR ಶಿಕ್ಷಕರ ನೇಮಕಾತಿಯಲ್ಲೂ ಸಹ ಏನು ಗೊಂದಲಗಳು ಕೂಡ ಸಹ ಇಲ್ಲ. ಹಾಗಾಗಿ ಸರಾಗವಾಗಿ GPSTR ಮತ್ತು HSTR ನೇಮಕಾತಿಗಳು ನಡೆಯುತ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ತುಂಬ ತಯಾರಿ ಕೂಡ ನಡೆದಿದೆ. ಈಗ ಯಕ್ಷ ಪ್ರಶ್ನೆ ಅಂತಕ್ಕಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು ಈ PSTR ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಏನಿದು PSTR ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಅತಿ ಪ್ರಮುಖ ಒಂದು ವಿಚಾರ ಅಂತ ಹೇಳಿದ್ರೆ ಸ್ನೇಹಿತರೆ, ಈ PSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಈಗೇನು ಒಂದು ಶಿಕ್ಷಕ ಆಕಾಂಕ್ಷಿಗಳು ತುಂಬ ದಿನಗಳಿಂದ ಅಂದರೆ 10 ವರ್ಷಕ್ಕಿಂತಲೂ ಹೆಚ್ಚು ದಿನಗಳಿಂದ ಕಾಯ್ತಾ ಇದ್ದು ಇನ್ನೇನು PSTR ನೇಮಕಾತಿ ಆಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ತಾವೆಲ್ಲರೂ ಕೂಡ ಇರ್ತೀರಾ. ಈ ಒಂದು PSTR ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಬಲ್ಲ ಮೂಲಗಳಿಂದ ಮಾಹಿತಿ ತಿಳಿದಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಈಗಾಗಲೇ ಇರತಕ್ಕಂತಹ PST ಶಿಕ್ಷಕ ಹುದ್ದೆಗಳು
ಹೆಚ್ಚುವರಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಹೊರಬಿದ್ದಿದೆ ಸ್ನೇಹಿತರೆ. ಅಂದರೆ ಈಗಾಗಲೇ ಕರ್ತವ್ಯದಲ್ಲಿರ್ತಕ್ಕಂತಹ PSTR ಒಂದು ಶಿಕ್ಷಕರು ಈಗ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಸಹ ಸೇರಿದಂತೆ ಅನೇಕ ಶಾಲೆಗಳಲ್ಲಿ ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ PST ಶಿಕ್ಷಕರ ಸಂಖ್ಯೆ ತುಂಬ ಹೆಚ್ಚಿದೆ ಅಂತಕ್ಕಂತಹ ಒಂದು ಮಾಹಿತಿ ತಿಳಿದು ಬಂದಿರುತ್ತೆ ಸ್ನೇಹಿತರೆ. ಅಂದರೆ ಅವರೆಲ್ಲರೂ ಕೂಡ ಹೆಚ್ಚುವರಿ ಶಿಕ್ಷಕರಾಗಿರ್ತಾರೆ. ಇಂತಹ ಒಂದು ಹೆಚ್ಚುವರಿ ಶಿಕ್ಷಕರಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ PSTR ಶಿಕ್ಷಕರ ಹೊಸದಾಗಿ ನೇಮಕಾತಿ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಸರ್ಕಾರದ ಮಟ್ಟದಲ್ಲಿ ಇಲ್ಲ ಅಂತಕ್ಕಂಥ ಒಂದು ವಿಚಾರ ತಿಳಿದಿರ್ತಕ್ಕಂಥದ್ದು ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಇದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಆದರೆ ಕೊನೆ ಘಳಿಗೆಯಲ್ಲೂ ಕೂಡ ತಾವು ಕಾಯಬೇಕಾಗಿರುತ್ತೆ. ನೋಟಿಫಿಕೇಶನ್ ಆಗೋವರೆಗೂ ಕೂಡ ಏನು ಇದ್ರ ಬಗ್ಗೆ ಸ್ಪಷ್ಟ ಉದಾಹರಣೆಗಳು ಸಿಗಲ್ಲ. ಆದರೆ ಒಂದು ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಈ ಒಂದು PSTR ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ನೋಟಿಫಿಕೇಶನ್ ಹೊರಡಿಸೋಕ್ಕೆ ಆಗಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರ್ತಾರೆ. ಹಾಗಾಗಿ ಯಾಕೆ ಈ ಥರ PSTR ಶಿಕ್ಷಕರ ನೇಮಕಾತಿ ಆಗಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆ ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂತಹ ಶಿಕ್ಷಕರು ಏನಿರ್ತಾರೆ PSTR ಶಿಕ್ಷಕರು, ಅವರು ಏನು ಮಾಡ್ತಾರೆ, 1ರಿಂದ 5ನೇ ತರಗತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಶಿಕ್ಷಕರು ಕೇವಲ 1ರಿಂದ 5ನೇ ತರಗತಿಗೆ ಮಾತ್ರ ಬೋಧನೆಯನ್ನು ಮಾಡ್ತಾರೆ. ಹಾಗೆಯೇ GPSTR ಶಿಕ್ಷಕರು ಕೆಲವೊಂದು ಕಡೆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಕಡೆ ಈ GPSTR ಶಿಕ್ಷಕರು ಏನಿರ್ತಾರೆ ಅವರು 1ರಿಂದ 8ನೇ ತರಗತಿವರೆಗೂ ಕೂಡ ಅನಿವಾರ್ಯವಾಗಿ ಅವರು ಆ ಶಾಲೆಯಲ್ಲಿ ಬೋಧನೆ ಮಾಡಬೇಕಂತ ಆದಂಥ ಪರಿಸ್ಥಿತಿಗಳು ಕೆಲವೊಂದು ಕಡೆ ನಡೆದಿರ್ತವೆ. ಹಾಗೆಯೇ ಕೆಲವೊಂದು ಕಡೆ ಏನಾಗಿದ್ದಾವೆ ಅಂತ ಹೇಳಿದ್ರೆ, ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ PSTR ಶಿಕ್ಷಕರು ಅವರು ಕೇವಲ 1ರಿಂದ 5ನೇ ತರಗತಿಗಷ್ಟೇ ನಾವು ನೇಮಕಾತಿಯಾಗಿರ್ತೀವಿ, ಹಾಗಾಗಿ ಅದಕ್ಕಷ್ಟೇ ಬೋಧನೆ ಮಾಡ್ತೀವಿ ಅಂತಕ್ಕಂಥ ಒಂದು ಸಮಸ್ಯೆಗಳು ಇಲ್ಲಿ ಉದ್ಭವಿಸಿರ್ತವೆ. ಹೀಗಾಗಿ ಹೆಚ್ಚುವರಿ ಶಿಕ್ಷಕರನ್ನ ಇನ್ನೊಂದು ತಮಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಅದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ ಹೆಚ್ಚುವರಿ PSTR ಶಿಕ್ಷಕರು ಏನಿದ್ದಾರೆ, ನಾವು ಇಲ್ಲಿ ಉದಾಹರಣೆಯನ್ನು ಹಾಗೆ ಸುಮ್ಮನೆ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಒಂದು 10,000 PST ಶಿಕ್ಷಕರ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಈಗಾಗಲೇ 15,000 PSTR ಶಿಕ್ಷಕರ ಒಂದು ನೇಮಕಾತಿ ನಡೆದಿದೆ. ಅಂದರೆ ಈಗಾಗಲೇ ಹಳೆ ಶಿಕ್ಷಕರು ಏನಿರ್ತಾರೆ ಆ ಎಲ್ಲ ಶಿಕ್ಷಕರನ್ನ ಒಳಗೊಂಡು 15,000 PSTR ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ 5,000 ಏನು ಸಂಖ್ಯೆಗಳಿದ್ದಾವೆ ಇವು ಹೆಚ್ಚುವರಿ ಶಿಕ್ಷಕರು ಅಂತ ಹೇಳಿ ಗುರುತಿಸಲ್ಪಡ್ತವೆ ಸ್ನೇಹಿತರೆ. ಇಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂತಹ ಈ 5,000 ಹೆಚ್ಚುವರಿ ಶಿಕ್ಷಕರನ್ನ ಹೆಚ್ಚುವರಿ ಶಿಕ್ಷಕರು ಅಂತ ಹೇಳಿ ಗುರುತಿಸಲಾಗಿರುತ್ತೆ. ಇಂತಹ ಒಂದು ಪ್ರಮೇಯ ಇದ್ದಲ್ಲಿ ಹೊಸದಾಗಿ PSTR ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಚಿಂತನೆಯನ್ನು ನಡೆಸೋದಿಲ್ಲ. ಹಾಗಾಗಿ ಇನ್ನೊಂದು ಕಡೆ ಏನು ಮಾಹಿತಿ ಗೊತ್ತಾಗಿದೆ ಅಂತ ಹೇಳಿದ್ರೆ, ಈ ಇರ್ತಕ್ಕಂತಹ ಹೆಚ್ಚುವರಿ ಶಿಕ್ಷಕರನ್ನ ಈಗಾಗಲೇ ಇರ್ತಕ್ಕಂಥ PSTR ಶಿಕ್ಷಕರಲ್ಲಿ ಏನು ಹೆಚ್ಚುವರಿ ಶಿಕ್ಷಕರು ಅಂತ ಹೇಳಿ ಗುರುತಿಸಲಾಗಿರುತ್ತೆ, ಆ ಒಂದು ಹೆಚ್ಚುವರಿ ಶಿಕ್ಷಕರಿಗೆ ಅನ್ಯ ಇಲಾಖೆಗಳಿಗೆ ನೇಮಕಾತಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಈಗಾಗಲೇ ಒಂದು ಸಿದ್ಧತೆಯನ್ನು ನಡೆಸಲಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ಅಂದರೆ ಈಗ ಆಲ್ರೆಡಿ ಅವರು 1 to 5th ಬೋಧನೆ ಮಾಡ್ತಕ್ಕಂಥ PST ಶಿಕ್ಷಕರು ಏನು ಹೆಚ್ಚುವರಿ ಇದ್ದಾರೆ, ಅವರಿಗೆ ಈಗ ಯಾವ ಥರನಾಗಿ ಅಂತ ಹೇಳಿದ್ರೆ, ಒಂದು ಶಾಲೆಗೆ ಒಂದು ಇಬ್ಬರು PSTR ಶಿಕ್ಷಕರು ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ಬ ಶಿಕ್ಷಕರ ಅವಶ್ಯಕತೆ ಮಾತ್ರ ಇರುತ್ತೆ, ಇನ್ನೊಬ್ಬ ಶಿಕ್ಷಕರು ಹೆಚ್ಚುವರಿಯಾಗಿ ಕರ್ತವ್ಯ ನಿರ್ವಹಿಸ್ತಿರ್ತಾರೆ. ಅಂಥ ಶಿಕ್ಷಕರಿಗೆ ಈಗ ಸ್ಯಾಲ್ರಿ ಕೊಡಬೇಕಾಗಿರೋದು ಕೂಡ ಸರ್ಕಾರದಿಂದನೇ ಆಗಿರುತ್ತೆ. ಹಾಗಾಗಿ ಅವರ ಸೇವೆ ಅಲ್ಲಿ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಬೇರೆ ಶಾಲೆಗಳಲ್ಲೂ ಸಹ ಹೆಚ್ಚುವರಿ ಶಿಕ್ಷಕರು ಇರ್ತಾರೆ. ಇಂತಹ ಗುರುತಿಸಿರ್ತಕ್ಕಂಥ ಹೆಚ್ಚುವರಿ ಶಿಕ್ಷಕರನ್ನ ಅನ್ಯ ಇಲಾಖೆಗಳಿಗೆ ನಿಯೋಜಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಸಹ ಇಲ್ಲಿ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಹೊರಬಿದ್ದಿದೆ ಸ್ನೇಹಿತರೆ. ಹಾಗಾಗಿ ಈಗೇನು ಹೊಸದಾಗಿ ನೇಮಕಾತಿ ಆಗ್ತಕ್ಕಂತಹ ಈ ಅಧಿಸೂಚನೆಗಳಲ್ಲಿ ಈ PSTR ನೇಮಕಾತಿ ಆಗುತ್ತೆ ಅಂತಕ್ಕಂತಹ ಒಂದು ಭರವಸೆ ಏನಿತ್ತು, ಈ ಭರವಸೆಯಲ್ಲಿ ತುಂಬ ಸ್ನೇಹಿತರು ಕ್ವಶನ್ಗಳನ್ನ ಕೇಳ್ತಾ ಇದ್ರು, ಸರ್ PSTR ನೇಮಕಾತಿ ಆಗುತ್ತಾ, ಅಧಿಸೂಚನೆ ಹೊರಡಿಸುತ್ತಾ ಅಂತ ಹೇಳಿ. ಸ್ನೇಹಿತರೆ, ಇದಕ್ಕೆ ಏನಿದ್ರೂ ಕೂಡ ಅಂತಿಮವಾಗಿ ಮುದ್ರೆ ಬೀಳಬೇಕಾಗಿರೋದು ಸರ್ಕಾರದ ಕಡೆಯಿಂದ. ಹಾಗಾಗಿ ತಾವೆಲ್ಲರೂ ಕೂಡ ನಿರಾಶರಾಗದೆ ಹತಾಶರಾಗದೆ ಅಂತಿಮವಾಗಿ ಸರ್ಕಾರದಿಂದ ಅಧಿಸೂಚನೆ ಏನು ಹೊರಡಿಸಲ್ಪಡುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ತಾವು ಅಧ್ಯಯನವನ್ನು ಸ್ಟಾಪ್ ಮಾಡ್ದೇನೆ ತಾವು ಏನು ಅಧ್ಯಯನವನ್ನು ಸ್ಟಾರ್ಟ್ ಮಾಡಿರ್ತೀರಿ ಆ ಎಲ್ಲ ಅಭ್ಯರ್ಥಿಗಳು ತಾವು
ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಟಾಪಿಕ್ ಅಂತ ಹೇಳಿದ್ರೆ GPSTRಗೆ ತಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಿ ಸ್ನೇಹಿತರೆ. ಯಾರೆಲ್ಲ D.Ed ಆಗಿದೆ ಅವರು, ಹಾಗೆಯೇ ಯಾರೆಲ್ಲ D.Ed ಜೊತೆ B.Ed ಆಗಿದೆ ಅವರೆಲ್ಲರೂ ಕೂಡ HSTR ಶಿಕ್ಷಕ ಹುದ್ದೆಗಳ ಕಡೆ ತಾವು ಗಮನ ಕೊಡೋದು ಅತಿ ಪ್ರಮುಖ ಅಂತಕ್ಕಂಥ ಒಂದು ಮಾತನ್ನು ಈ ಮೂಲಕ ಹೇಳಲಾಗುತ್ತೆ. ಹಾಗೆಯೇ ತಾವೆಲ್ಲರೂ ಕೂಡ ಯಾರೆಲ್ಲ B.Ed ಆಗಿದೆ ಅವರು HSTR ಹಾಗೆಯೇ GPSTR ಹಾಗೆಯೇ PU ಕಾಲೇಜ್ಗಳ ಕಡೆ ತಾವು ಹೆಚ್ಚಿನ ಗಮನ ಕೇಂದ್ರೀಕರಿಸುವುದು ಅತಿ ಅವಶ್ಯಕ ಸ್ನೇಹಿತರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವೆಲ್ಲರೂ ಕೂಡ PSTಗೋಸ್ಕರನೇ ಕಾಯ್ದು PSTಗೋಸ್ಕರನೇ ನಾನು ಓದ್ತೀನಿ ಅಂತಕ್ಕಂಥ ಒಂದು ಭಂಡ ಧೈರ್ಯವನ್ನು ಮಾಡಬೇಡಿ. ಯಾಕಂತ ಹೇಳಿದ್ರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಾವು ಪ್ಲಾನ್ B ಅಂತಕ್ಕಂಥದ್ದು ರೆಡಿ ಇಟ್ಕೊಂಡು ಈ ಮೂರು ಜಾಬ್ ಕಡೆ ತಾವು ಕಾನ್ಸಂಟ್ರೇಟನ್ನು ಮಾಡಿ. ಸರ್ ಆಯಿತು ಸರ್, ಅವ್ರದ್ದೇನೋ B.Ed ಆಗಿದೆ, ಅವರೆಲ್ಲ ಕೂಡ ಈ ಒಂದು ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ನಡೆಸ್ತಾರೆ. ನಾವು D.Edನ್ನು ನಂಬಿ ಇರ್ತಕ್ಕಂಥ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ತಾವು ಕೇಳಿದ್ರೆ ಸ್ನೇಹಿತರೆ, ತಾವೆಲ್ಲರೂ ಕೂಡ ಈ PST ಶಿಕ್ಷಕ ಹುದ್ದೆಗಳಿಗೆ ತಾವು ಫೋಕಸನ್ನು ಮಾಡಿ. ಆದರೆ ತಮ್ಮ ಲಕ್ ಏನಾದರೂ ಅಲ್ಲಿ ಖುಲಾಯಿಸ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಈಗಾಗಲೇ ಆರ್ಥಿಕ ಇಲಾಖೆಯ ಅನುಮೋದನೆ ನೀಡಿರ್ತಕ್ಕಂತಹ ಒಂದು 5267 ಹುದ್ದೆಗಳು ಏನಿದ್ದಾವೆ ತಮಗೋಸ್ಕರ ಕಾಯ್ತಾ ಇದ್ದಾವೆ. ಇನ್ ಕೇಸ್ ಇದಕ್ಕೆ ಸರ್ಕಾರ ಏನಾದರೂ ಕೂಡ ಹಸಿರು ನಿಶಾನೆಯನ್ನು ತೋರಿಸಿದ್ದೇ ನಿಜ ಆದರೆ ಖಂಡಿತವಾಗ್ಲೂ HK ಆಗಿರ್ಬೋದು ಹಾಗೆಯೇ ನಾನ್ HK ವಿಭಾಗದ ಅಭ್ಯರ್ಥಿಗಳು ಖಂಡಿತವಾಗ್ಲೂ ಕೂಡ PST ನೋಟಿಫಿಕೇಷನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಆಯಿತು, ಹಾಗಿದ್ರೆ ಈ ಒಂದು ನೇಮಕಾತಿ ಅಧಿಸೂಚನೆಗಳು ಯಾವಾಗ ಹೊರಬೀಳ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನೀಡಿ ಅಂತಕ್ಕಂಥ ತುಂಬ ಸ್ನೇಹಿತರು ರಿಕ್ವೆಸ್ಟನ್ನು ಮಾಡಿದರು. ಸ್ನೇಹಿತರೆ, ಈ ಒಂದು ವಿಡಿಯೋ ಮೂಲಕ ತಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೆ ಹೇಳ್ತಕ್ಕಂಥ ಒಂದು ಮಾತು ಏನಂತ ಹೇಳಿದ್ರೆ, ಈಗ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಗೊಂದಲ ಕೂಡ ಇಲ್ಲ. ಮೀಸಲಾತಿ ಗೊಂದಲ ಸಹ ಈಗಾಗಲೇ ಬಗೆಹರಿದಿದೆ. ತಾವೆಲ್ಲರೂ ಕೂಡ ಇದು ಜೂನ್ ತಿಂಗಳಲ್ಲಿ ಏನು PC ನೋಟಿಫಿಕೇಶನ್ ಹೊರಡಿಸಲಾಗಿರುತ್ತೆ ಸ್ನೇಹಿತರೆ, ತಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ಒಂದು ನೋಟಿಫಿಕೇಶನನ್ನು ಅಂತ ಹೇಳಿದ್ರೆ ಈ ಎಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನನ್ನು ತಾವು ವಿತಿನ್ ಜೂನ್ ಮಂತಲ್ಲಿ ತಾವು 100% ನೋಟಿಫಿಕೇಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇದರಲ್ಲಿ ಯಾರೂ ಕೂಡ ಡೌಟೇ ಬೇಡ ತಮಗೆ. ಈಗಾಗಲೇ ಎಲ್ಲ ಡ್ರಾಫ್ಟ್ ನೋಟಿಫಿಕೇಶನ್ ಕೂಡ ರೆಡಿಯಾಗಿದ್ದಾವೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿದೆ ಸ್ನೇಹಿತರೆ. ಹಾಗಾಗಿ ತಾವು ತಡ ಮಾಡದೇನೆ ಇಂದಿನಿಂದಲೇ ಕಾರ್ಯಪ್ರವೃತ್ತರಾಗಿ ತಾವು ಎಲ್ಲರೂ ಕೂಡ ಒಂದು ಟೀಚರ್ ಆಗಿ ಹೊರಬರಲಿ ಅಂತಕ್ಕಂಥ ಒಂದು ಆಶಯದೊಂದಿಗೆ ನಮ್ಮ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತೀವಿ ಸ್ನೇಹಿತರೆ. ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ತಮ್ಮ ಎಲ್ಲ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರು, ಧನ್ಯವಾದ.